ವಿಶ್ವಮೆಚ್ಚಿದ ಕಾಂತಾರ ಸಕ್ಸಸ್ ಅಲೆಯಲ್ಲಿರುವಂತಹ ರಿಷಬ್ ಶೆಟ್ಟಿಗೆ ದೈವದ ಅಭಯ ಸಿಕ್ಕಿದೆ. ಈಗಾಗಲೇ ಕಾಂತಾರ 1ಗೆ ಬೇಕಾಗಿರುವಂತಹ ತಯಾರಿ ಮಾಡ್ಕೊಳ್ತಾ ಇರೋ ಬೆನ್ನಲ್ಲೇ ರಿಷಬ್ ಶೆಟ್ಟಿಗೆ ದೈವದ ಅಭಯ ಸಿಕ್ಕಿದೆ. ಕಾಂತಾರ ಅಧ್ಯಾಯ 1 ಶೂಟಿಂಗು ಮುನ್ನ ರಿಷಬ್ ಶೆಟ್ಟಿ ದೈವದಿಂದ ಪರ್ಮಿಷನ್ ತಗೊಳ್ಳುವಂತಹ ಕೆಲಸ, ಅಭಯ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಪೋಸ್ಟರ್ ಮೂಲಕನೇ ಇಡೀ ವಿಶ್ವದ ಗಮನವನ್ನ ಮತ್ತೊಮ್ಮೆ ಸೆಳೆದಿದ್ದಾರೆ. ಅದರ ಬೆನ್ನಲ್ಲೇ ಬಿಡುವಾದಾಗ ಎಲ್ಲೆಲ್ಲಿ ದೈವಕೋಲ ನಡೆಯುತ್ತೋ ಅಲ್ಲೆಲ್ಲ ಹೋಗ್ಬಿಟ್ಟು ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ. ಅದೇ ಮಾದರಿಯಲ್ಲಿ ವಜ್ರದೇಹಿ ಮಠದಲ್ಲೂ ಕೂಡ ಒಂದು ಕೋಲ ನಡೀತಾ ಇರುತ್ತೆ. ಆ ವೇಳೆ ಅವರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನೀನು ಮುನ್ನೋಗು, ನಿನ್ನ ಹಿಂದೆ ಶಕ್ತಿಯಂತೆ ನಾನಿರ್ತೀನಿ ಅನ್ನುವಂತಹ ವಿಚಾರವನ್ನ ದೈವ ಸನ್ನೆಯ ಮೂಲಕ ಹೇಳಿ. ವಜ್ರದೇಹಿ ಮಠದಲ್ಲಿ ನಡೆದಂತಹ ಕೋಲದ ಸಂದರ್ಭದಲ್ಲಿ ದೈವ ಆಶೀರ್ವಾದವನ್ನ ಕೊಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಿಷಬ್ ಶೆಟ್ಟಿ ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಅರಿತಂತಹ ದೈವ ನಾನಿದ್ದೀನಿ ನಿನ್ನ ಜೊತೆ ಅಂತ ಸನ್ನೆಯ ಮೂಲಕ ತಿಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಕೋಲದಲ್ಲಿ ದೈವದಿಂದ ಆಶೀರ್ವಾದವನ್ನ ಪಡಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಯಾವಾಗ ಆಗಿದ್ದು ಈ ವಿಚಾರ? ರಿಷಬ್ ಒಬ್ರೇ ಇದ್ರ ಅಥವಾ ಚಿತ್ರತಂಡದವ್ರು ಎಲ್ಲರೂ ಕೂಡ ಇದ್ರ? ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಮಮತಾ, ರಿಷಬ್ ಒಬ್ರೇ ಬಂದಿರುವಂತದ್ದು. ಅವರು ಕರಾವಳಿಯಲ್ಲಿ ನಡೀತಾ ಇರುವಂತ ಈ ರೀತಿಯಾದಂತ ದೈವಾರಾಧನೆಗಳು ಎಲ್ಲಿದೆ ಅಲ್ಲಿಗೆಲ್ಲ ಅವರಿಗೆ ಹೋಗ್ಬೇಕು ಅಂತ ಅನಿಸಿದಂತ ಸಂದರ್ಭದಲ್ಲಿ ಹೋಗ್ತಾರೆ. ಪ್ರಮುಖವಾಗಿ ಈಗ ಕಾಂತಾರದ ಚಿತ್ರೀಕರಣದ ಒಂದು ತಯಾರಿಯಲ್ಲಿರುವಂತ ಹಿನ್ನೆಲೆಯಲ್ಲಿ ದೈವಗಳ ಆಶೀರ್ವಾದ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗಳಿಗೂ ಇದೇ ರೀತಿಯಾದಂತಹ ಭೇಟಿಗಳನ್ನ ಕೊಡ್ತಾರೆ. ಎಲ್ಲೆಲ್ಲೆಲ್ಲ ದೈವಾರಾಧನೆಗಳು ಆಗುತ್ತೆ, ಪ್ರಮುಖವಾದಂತಹ ದೈವಾರಾಧನೆಗಳು ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲವೂ ಹೋಗಿ ದೈವಗಳ ಆಶೀರ್ವಾದನ ಪಡೆಯುವಂತದ್ದನ್ನ ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ದೈವದ ಕೋಲ ಉತ್ಸವಕ್ಕೂ ಬಂದಿರುವಂತದ್ದು ರಿಷಬ್ ಶೆಟ್ಟಿ. ಆ ಸಂದರ್ಭದಲ್ಲಿ ಅಲ್ಲಿನ ಮೈಸಂದಾಯ ದೈವ ಇದೆ, ಆ ದೈವದ ಅಪ್ಪಣೆಗಳಾಗಿರುವಂತದ್ದು. ಅಂದ್ರೆ ದೈವ ಪ್ರತಿಯೊಬ್ಬ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಏನು ಒಂದು ಆಶೀರ್ವಾದವನ್ನು ಕೊಡುವಂತದ್ದು ಇರುತ್ತೆ. ಅದೇ ರೀತಿಯಾಗಿ ಇಲ್ಲೂ ದೈವ ಸನ್ನೆ ಮಾಡಿ ಹೇಳಿರುವಂತದ್ದು ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಅನ್ನುವ ರೀತಿಯಾದಂತ ಒಂದು ಸನ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಕೆಲ ಕಾಲಗಳ ಕಾಲ ಮೈಸಂದಾಯನ ದೈವದ ಕೋಲವನ್ನ ನೋಡಿ ಆ ಬಳಿಕ ತೆರಳಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್.